ಅಲ್ಲಿಗೆ ಬದಲಾಗಬೇಕು. ಅಲ್ಲಿ ಒಂದ್ ವೇಳೆ ಆಗ್ತಾ ಇರೋ ಸಂದರ್ಭದಲ್ಲಿ ವ್ಯತ್ಯಾಸ ಏನಾಗಿದೆ, ಸಮಸ್ಯೆ ಏನಿದೆ, ಒಂದ್ ವೇಳೆ ಆ ಕಾರ್ಯಕ್ರಮಕ್ಕೆ ಆದಂತ ಎಸ್ಟಿಮೇಷನ್ ಒಂದು ಅಷ್ಟೆಷ್ಟ ಕೊಟ್ಟಿರ್ತಾರೆ, ಅಲ್ಲಿಗೆ ಸಾಲದ ಅಮೌಂಟ್, ಅದನ್ನ ಮುಂದುವರೆದ ಕಾಮಗಾರಿ ಬೇಕಾಗುತ್ತೆ. ಅದನ್ನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಇದನ್ನ ಹೆಚ್ಚು ಪ್ರಿಯಾರಿಟಿ ಕೊಟ್ಟು ಮಾಡೋದು ಅವಶ್ಯಕತೆ ಇರೋದು ಮಾತ್ರ ನಿಜ. ಜಲಜೀವನ್ ಮಿಷನ್ ಇದು ಜಲಜೀವನ್ ಮಿಷನ್ ಇವತ್ತು ಕೇಂದ್ರ ಸರ್ಕಾರದ ಕಾರ್ಯಕ್ರಮನೇ, JJM ಇದು. ಆದ್ರೆ ಆ ಕಾರ್ಯಕ್ರಮ ಸುಮಾರು ಒಂದು ಗ್ರಾಮದ ವ್ಯಾಪ್ತಿಗೆ ಮಾತ್ರ ಇರುತ್ತೆ, ಎಕ್ಸ್ಟೆನ್ಷನ್ ವಿಲೇಜ್ ಇರಲ್ಲ. ಅದನ್ನ ಹೆಚ್ಚುವರಿಯಾಗಿ ಒಂದು 4-5 ಕಿಲೋಮೀಟರ್ ಹೆಚ್ಚುವರಿಯಾಗಿ ಸೇರ್ಪಡೆ ಮಾಡಿಸಿ ಅಲ್ಲಿಗೆ ಮಾಡುವಂತ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಕಾರ್ಯಕ್ರಮ ಒಬ್ಬ ಶಾಸಕನಾಗಿ ಮಾಡಿದ್ದೀನಿ. ಅಲ್ಲಿಗೆ ಹೋದ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಕಂಪ್ಲೀಟ್ ಆಗ್ಬೇಕಂದ್ರೆ ಒಂದು ಬೋರ್ ಆಗ್ಬೇಕಿತ್ತು. ಬೋರ್ ಹೊಡೆಯಕ್ಕೆ ಹೋದ ಸಂದರ್ಭದಲ್ಲಿ ಅಕ್ಕಪಕ್ಕದ ಅಕ್ಕಪಕ್ಕದ ಯಾರು ಖಾಸಗಿ ವ್ಯಕ್ತಿಗಳಿಗೆ ಬೇಡಪ್ಪ ಅಂತ ಹೇಳಿದ್ರು, ಅವ್ರು ಕೇಳಿಲ್ಲ. ಕೊನೆಗೆ ಅನಿವಾರ್ಯವಾಗಿ ಸರ್ಕಾರಿ ಕಾರ್ಯಕ್ರಮ, ಅವ್ರಿಗೂ ಗೊತ್ತಿರೋದು ನಮಗೂ ಗೊತ್ತಿರುವಂತ ವಿಚಾರ. ಒಂದ್ ವೇಳೆ ನಮ್ದು ಬರ ಬಂದಂತ ಸಂದರ್ಭದಲ್ಲಿ ಒಂದ್ ವೇಳೆ ನಮ್ಮ ಸರ್ಕಾರಿ ಬಾವಿನಲ್ಲಿ ಬೋರ್ವೆಲ್ಗಳು ನೀರಿಲ್ಲ ಅಂತಂದ್ರೆ ಖಾಸಗಿ ಬಾವಿನ ಆಕ್ರಮ ಮಾಡ್ಕೊಂಡು ಅಲ್ಲಿಂದ ನೀರು ತಗೊಳ್ಳುವಂತ ಒಂದು ಸುಗ್ರೀವಾಜ್ಞೆ ಹೊರಡಿಸಿದ್ರು. ಅಂತ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಸರ್ಕಾರಿ ಜಾಗದಲ್ಲೇ ಬೋರ್ವೆಲ್ ಹೊಡಿಕೆ ಅವಕಾಶ ಕೊಡಲಿಲ್ಲ ಸಂದರ್ಭದಲ್ಲಿ ನಿಯಮಾನುಸಾರ ನೀವು ಕೆಲಸ ಮಾಡಬೇಕು, ಸಂಬಂಧಪಟ್ಟ ಇಲಾಖೆಯವರು PDO ಒಂದು ಆದೇಶವನ್ನು ಮಾಡಲಾಗಿ ಅದನ್ನ ಪರಿಪಾಲನೆ ಮಾಡಿದ್ರೆ ಅಲ್ಲಿ ಒಳ್ಳೆ ನೀರು ಬಂದಿದೆ. ಅದು ಒಂದು ಚಿಕ್ಕಸವನಹಳ್ಳಿಗೆ ಆಗ್ಬೋದು, ದೊಡ್ಡಸವನಹಳ್ಳಿಗೆ ಎರಡಕ್ಕೂ ಸಹ ಅನುಕೂಲ ಆಗೋ ರೀತಿ ಒಂದು ಕಾರ್ಯಕ್ರಮ ಆಗಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಜೊತೆಗೆ ಎಲೆಕ್ಟ್ರಿಸಿಟಿ ಪೋಲ್ಸ್ ನನ್ನ ಬಂದ ಸಂದರ್ಭದಲ್ಲಿ ನಾಗೇಂದ್ರನ ಮನೆಗೆ ಮದ್ದಿಂದ ಊಟಕ್ಕೆ ಹೋಗ್ತಾ ಇದ್ದ. ಆಕ್ಸಿಡೆಂಟ್ ಆದ್ರೆ ಜವಾಬ್ದಾರಸ್ಥ ಯಾರು, ಅವನ ಇಲಾಖೆಯ ಜವಾಬ್ದಾರಸ್ಥ ಇದ್ರು ಅಂತ ಹೇಳಾಗಿ ಅವನು ಸಣ್ಣ ಪುಟ್ಟ ದುರಸ್ತಿ ಮಾಡಿದ್ದಾರೆ. ಅದು ಒಬ್ಬ ನಮ್ಮ ಶಾಸಕನ ಕರ್ತವ್ಯ, ಅದನ್ನು ವಿಶೇಷ ಅಲ್ಲ ಅಂತ ಹೇಳ್ತಾ, ಜೊತೆಗೆ ತಮ್ಮ ಗ್ರಾಮಕ್ಕೂ ಸಹ ಒಂದು ಮುಖ್ಯ ರಸ್ತೆ, ಒಂದು ರಂಗನಾಥಪುರ ಕ್ರಾಸ್ಗೂ ಅವರೆಲ್ಲ ಮಂಜೇಶ್ವರಕ್ಕೂ ಒಂದು ಮುಖ್ಯ ರಸ್ತೆ ಟೆಂಡರ್ ಆಗಿದ್ದು ಹಂಗೆ ಉಳಿದಿತ್ತು. ಸ್ವಲ್ಪ ಕೆಲಸ ಆಗಿದೆ, ಅದು ಇನ್ನು ಉಳಿಕೆ ಕೆಲಸ ಸಹ ಕಂಪ್ಲೀಟ್ ಮಾಡಿಸ್ಕೊಡ್ತೀನಿ ಮಂಜಣ್ಣ. ನನ್ನ ಇತಿಮಿತಿ ಬರುವಂತ ಕೆಲಸಗಳು ಮಾಡ್ಕೊಡ್ತೀನಿ. ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ, ಇದು ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳು, ಒಂದ್ ಮೋರಿ ರಸ್ತೆ ಚರಂಡಿಗಳು ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಸ್ವಾಭಾವಿಕವಾಗಿ ಆಯ್ತವೆ. ಒಂದ್ ಸ್ವಲ್ಪ ರೂಲಿಂಗ್ ಪಾರ್ಟಿ ಇದ್ದಾಗ ಒಂದ್ 4 ಕೆಲಸ ಜಾಸ್ತಿ ಆಯ್ತವೆ, ಆಪೋಸಿಷನ್ ಪಾರ್ಟಿ ಇದ್ದಾಗ 4 ಕೆಲಸ ಕಮ್ಮಿ ಆಯ್ತು, ಇದು ಸ್ವಾಭಾವಿಕ. ಬಟ್ ಈ ಒಂದು ಸರ್ಕಾರ ಆಪೋಸಿಷನ್ ಪಾರ್ಟಿಗಳಿಗೆ ಸಂಪೂರ್ಣವಾಗಿ ಪರಿಗಣಿಸ್ತಾ ಇಲ್ಲ. ಆದ್ರೂ ಸಹ ನಾನೇನು ಹಿಂದೆ ಮುಂದೆ ನೋಡಿಲ್ಲ, ಮಾನಸಿಕವಾಗಿ ಜಗ್ಗೂ ಇಲ್ಲ, ಕೂಗೋದು ಇಲ್ಲ. ಜೊತೆ ಕೇಂದ್ರ ಸರ್ಕಾರದಲ್ಲಿ ಕುಮಾರ್ ಅವರಿದ್ದಾರೆ, ಅವರು ಒಂದು 25-30 ಕೋಟಿ ಅನುದಾನ ಕೊಡ್ತೀವಿ ಅನ್ನೋ ಮಾತ್ರ ಹೇಳಿದ್ದಾರೆ. PWD ಮಿನಿಸ್ಟರ್ಗೂ ಸಹ ಒಂದು ಲೆಟರ್ ಹಾಕಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಮೊನ್ನೆ ದೇವೇಗೌಡ ಅಪ್ಪಾಜಿಯವರು ಸಹ ನನ್ನ ತಾಲೂಕಿಗೆ ಒಂದು 10 ಕೋಟಿ ಮೈನರ್ ಇರಿಗೇಷನ್ ಲೆಟರ್ ಹಾಕಲಾಗಿ ಅಲ್ಲೇ ಒಂದು 4-5 ಕೋಟಿ ಕೆಲಸನ ಕೊಟ್ಟಿದ್ದಾರೆ. ಹಿಂದೆ ನಾರಾಯಣಗೌಡರು ಸಚಿವರಾಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮ್ಮ ತಾಲೂಕಿನ CM ಆಗಿದ್ರು, ನಮ್ಮ ತಾಲೂಕಿಗೆ ವಿಶೇಷವಾದ ಕಾರ್ಯಕ್ರಮ ಕೊಟ್ಟಿದ್ರು. ಆ ಕೊಟ್ಟಂತ ಕಾರ್ಯಕ್ರಮದಲ್ಲಿ ಮೈನರ್ ಇರಿಗೇಷನ್ 37 ಕೋಟಿ ದುಡ್ಡನ್ನು ವಾಪಸ್ ತಗೊಂಡ್ರು. ನಮ್ಗೆ ಟೆಂಡರ್ ಆಗಿರೋ ಕಾರ್ಯಕ್ರಮಗಳು, ಆ ಕಾರ್ಯಕ್ರಮಗಳನ್ನ ವಾಪಸ್ ತಗೊಂಡ್ರು. ಒಂದು 20 ಸರಿ ತಿರುಗಿದ್ರು ಸಹ ಕಾರ್ಯಕ್ರಮಗಳು ಕೊಡ್ಲಿಲ್ಲ ಈ ಸರ್ಕಾರ. ನೀವು ಇವೆಲ್ಲ ಬಹುತೇಕ ಸುಮಾರು ಕೆಲಸಗಳು ಟೆಂಡರ್ ಆಗಿದ್ದು, ಅವು ಯಾವ್ದು ವಾಪಸ್ ಕೊಡ್ಲೇ ಇಲ್ಲ. ಕೇಳ್ಪೇಟೆ ದೇವಿ ಅಮ್ಮಣಿ ಕೆರೆ 14 ಕೋಟಿ ಟೆಂಡರ್ ಆಗಿತ್ತು, ಟೆಂಡರ್ ಆಗಿ ಕೆಲಸ ಶುರು ಮಾಡ್ಬೇಕಾಯ್ತು, ಅದನ್ನು ಸಹ ವಾಪಸ್ ಕೊಡಲಿಲ್ಲ. ಅದೇ ನಮ್ಮ ಜೊತೆಗೆ ದೊಡ್ಡನಕಟ್ಟೆ ಪಿಕಪ್, ಈ ಒಂದ್ 3-4 ಕಟ್ಟೆಗಳು ಒಂದೊಂದು ಕೊಟ್ಟಿವು, ಇವೆಲ್ಲನೂ ವಾಪಸ್ ತಗೊಂಡ್ರು. ಕೊಡ್ಲೇ ಇಲ್ಲ ಅವನ್ನ. ಅವ್ರದ್ದು ಒಂದು ಕೆಲಸ ಅದನ್ನು ವಾಪಸ್ ತಗೊಂಡು ಇವೆಲ್ಲ ಏನು ತಂದಿದೀವಿ ಅವೆಲ್ಲ ಪುನಃ ಹೊಸದಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ತಂದಂತವು. ಹಾಗಾಗಿ ಕೊನೆಗೆ ದೇವೇಗೌಡಪ್ಪ ಲೆಟರ್ ಹಾಕಿದ್ಮೇಲೆ ಒಂದು 5-6 ಕೋಟಿ ಕೆಲಸ ಕೊಟ್ಟಿದ್ದಾರೆ ಮೇನ್ ಇರಿಗೇಷನ್. ಇದು ಪ್ರಸ್ತುತ ಪರಿಸ್ಥಿತಿ, ಇದು ಸರ್ಕಾರದ ಕಾರ್ಯಕ್ರಮ. ಅದು ಹೊರತುಪಡಿಸಿ ಒಬ್ಬ ಶಾಸಕನಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾವಂತ ನಿರುದ್ಯೋಗ